ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 15ನೇ ಶ್ಲೋಕ ಆಗಿರುತ್ತೆ. ಮತ್ತು ಇವತ್ತಿನ ನಮ್ಮ ಶ್ಲೋಕ ಏನು ಹೇಳುತ್ತೆ ಅಂದರೆ, ನಮ್ಮ ಜೀವನದಲ್ಲಿ ನಾವೇನನ್ನಾದರೂ ಕರ್ತವ್ಯ ಆಗಲಿ, ಕೆಲಸ ಆಗಲಿ, ಏನನ್ನಾದರೂ ಮಾಡುವಾಗ ನಾವು ಯಾವ ಥರ ಮಾಡಬೇಕು, ಪ್ರಾಮಾಣಿಕವಾಗಿ ಯಾವ ಥರ ಮಾಡಬೇಕು, ಅದನ್ನು ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡಬೇಕಾ, ನಮ್ಮ ಸುತ್ತಮುತ್ತಲಿನ ಸಮಾಜಕ್ಕೋಸ್ಕರ ಮಾಡಬೇಕಾ ಅನ್ನುವ ಈ ಶ್ಲೋಕ ನಮಗೆ ತಿಳಿಸುತ್ತೆ. ಈ ಶ್ಲೋಕ ಒಂದು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಬಹುದು. ಹಂಗಂದ್ರೆ ನಮ್ಮ ಕೆಲಸ ಅಂತ ಬಂದಾಗ ನಾವು ಉಪಯೋಗ ಮಾಡುವುದು ನಮ್ಮ ಕೆಲಸ. ಅಂದ್ರೆ ನಮಗೆ ಕೆಲಸ ಅಂತ ಬಂದಾಗ ನಾವು ಇವತ್ತಿನ ಕೆಲಸ ಈ ಥರ ಮಾಡೋಣ, ಆ ಥರ ಮಾಡೋಣ, ಮತ್ತು ಇವತ್ತಿನ ಕೆಲಸದಲ್ಲಿ ಜಲ್ದಿ ಕೆಲಸ ಮುಗಿಸಿ ಜಲ್ದಿ ಮನೆಗೆ ಹೋಗೋಣ ಅನ್ನೋ ಒಂದು ಸ್ವಾರ್ಥದಿಂದ ನಾವು ಬದುಕ್ತಾ ಇರ್ತೀವಿ. ಆದರೆ ಈ ಶ್ಲೋಕ ಹೇಳುತ್ತೆ, ನಿಮ್ಮ ಸ್ವಾರ್ಥವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ನಿಮ್ಮ ಜೀವನಕ್ಕೆ ಒಂದು ಉಪಯೋಗ ಅನ್ನೋದಂದ್ರೆ, ನಿಮ್ಮ ಜೀವನದಿಂದ ಇನ್ನೊಬ್ಬರಿಗೆ ಉಪಯೋಗ ಹೇಗೆ ಆಗುತ್ತೆ ಅಂದರೆ, ನಿಮ್ಮ ನಿಸ್ವಾರ್ಥದಿಂದ ನಿಮ್ಮ ಜೀವನದಲ್ಲಿ ನೀವು ಏನನ್ನಾಗಲಿ, ಒಂದು ಒಳ್ಳೆ ಕಾರ್ಯಗಳಾಗಲಿ, ಏನೇ ಆಗಲಿ, ನಿಮ್ಮ ಸಮಾಜಕ್ಕೆ ನೀವು ಕೊಡುಗೆಗಾಗಿ ಕೊಡಬೇಕಾಗುತ್ತೆ. ಹಾಗಾಗಿ ಈ ಶ್ಲೋಕ ನಮಗೆ ತಿಳಿಸುತ್ತೆ. ಮತ್ತು ಆಮೇಲೆ ಹೇಳುತ್ತೆ, ನಿಮ್ಮ ಶ್ಲೋಕದಲ್ಲಿ ನೀವು ಒಂದು ಜೀವನವನ್ನು ರೂಪಿಸ್ಕೊಳ್ಳುತ್ತೆ. ಅಂದರೆ ದೇವರು ನಮಗೆ ಒಂದು ವರವಾಗಿ ಬೆಳೆಗಳು, ಮಳೆಗಳು ಮತ್ತು ನೀರು, ಗಾಳಿ ಅನ್ನೋದು ಉದಾಹರಣೆ ನಾನು ಹಿಂದಿನ ಶ್ಲೋಕದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಆದರೆ ಇವರು ಹೇಳ್ತಿದ್ದಾರೆ, ಇದೇ ರೀತಿಯಾಗಿ ನಿಸ್ವಾರ್ಥದಿಂದ ನೀವು ಬದುಕಿದ್ರೆ ಮುಂದಿನ ದಿನಗಳಲ್ಲಿ ಶಾಂತಿ, ಮನಃಶಾಂತಿಯನ್ನು ನೀವು ರೂಪಿಸ್ಕೊಳ್ಬಹುದು ಅನ್ನುವ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಈ ಶ್ಲೋಕ ಒಂದು ಜೀವನ ಶೈಲಿಯನ್ನು ಬದಲಾಯಿಸುವ ಒಂದು ಒಳ್ಳೆ ಶ್ಲೋಕ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ. ಈ ಶ್ಲೋಕ ಒಂದು ಜೀವನದ ಒಂದು ಪರಿಚಯವನ್ನು, ಒಂದು ಪಾಠವನ್ನು ಕಲಿಸುತ್ತದೆ. ಹಾಗಾಗಿ ಸಂಪೂರ್ಣವಾಗಿ ನೋಡಿ. ಮತ್ತು ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ 15ನೇ ಶ್ಲೋಕ ಏನಂತ ಹೇಳಿದ್ರೆ, ಕರ್ಮಂ ಬ್ರಹ್ಮಬುದ್ಧಂ ವಿದ್ಧಿ ಬ್ರಹ್ಮಕ್ಷರಕ್ಷರಂ ಬದ್ವಂ ತಸ್ವಂ ಸರ್ವಗಾತಂ ಬ್ರಹ್ಮ ನಿತ್ಯಂ ಯಜ್ಞ ಪ್ರತಿಷ್ಠಾತಂ. ಇದರ ಅರ್ಥ ಏನಂದ್ರೆ, ವೇದಗಳಲ್ಲಿ ನಿಯಂತ್ರವಾದ ಕರ್ಮಗಳನ್ನು ವಿವಿಧಿಸಿದೆ. ವೇದಗಳು ದೇವತಂ ಪರಮ ಪುರುಷನಿಂದ ನೇರವಾಗಿ ವ್ಯಕ್ತಿವಾಗಿವೆ. ಆದ್ದರಿಂದ ಸರ್ವ ಯತಮಿ ಬ್ರಹ್ಮ ನಿತ್ಯವಾಗಿ ಯಜ್ಞ ಕರ್ಮಗಳಲ್ಲಿ ಪ್ರತಿಷ್ಠಾತನೆ ಆಗುತ್ತಾನೆ. ಅಂದ್ರೆ ನಾವು ಮಾಡೋ ಒಂದು ಕೆಲಸ ಆಗಲಿ, ಏನೇ ಆಗಲಿ, ಪ್ರತಿಷ್ಠಾಪನೆ ಅಂತ ನಾವು ಭಾವಿಸ್ತೀವಿ. ಈಗ ನಾವೇನಾದ್ರೂ ಕೆಲಸ ಮಾಡುವಾಗ ನಾವು ಈ ಥರ ಕೆಲಸ ಮಾಡ್ತಿದ್ವಿ, ಈ ಥರ ಅನ್ನೋದಕ್ಕೆ ಈ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಪ್ರತಿಷ್ಠಾಪನೆ ಅಂತ. ಅಂದ್ರೆ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ, ಇದಕ್ಕೆ ಪ್ರತಿಷ್ಠಾಪನೆ ಅಂತ ಕರೆಯುತ್ತಾರೆ. ಮತ್ತು ಅವರು ಸಂಪೂರ್ಣವಾಗಿ ಹೇಳ್ತಿದ್ದಾರೆ, ನಿಮ್ಮ ಜೀವನ ಶೈಲಿಯನ್ನು, ಅಂದ್ರೆ ನಮ್ಮ ಒಂದು ಭಗವದ್ಗೀತೆ ಶ್ಲೋಕ ಹೇಳುತ್ತೆ, ನಾವು ಕೊಡುವ ಒಂದು ವೇದಗಳಾಗ್ಲಿ, ವೇದಾಂತಗಳಾಗ್ಲಿ ಹೇಳುತ್ತೆ, ನೀವು ಮಾಡೋ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಇರಬೇಕು. ಮತ್ತು ನೀವು ಒಂದು ಸ್ವಾರ್ಥದಿಂದ ಮಾಡುವ ಕೆಲಸ ನಿಸ್ವಾರ್ಥದಿಂದ ಮಾಡಿ. ಮತ್ತು ನಮ್ಮ ಒಂದು ಭಗವದ್ಗೀತಾ ಜೀವನ ಶೈಲಿಯನ್ನು ರೂಪಿಸಿಕೊಳ್ಳುತ್ತೆ. ಮತ್ತು ಅದರಲ್ಲಿ ಸಾಕಷ್ಟು ಶ್ಲೋಕಗಳಿವೆ. ಮತ್ತು ನಿಮ್ಮ ಒಂದು ದಿನನಿತ್ಯದ ಒಂದು ದಿನಚರಿ ಯಾವ ಥರ ಮಾಡ್ತೀರಾ ಅನ್ನೋದಕ್ಕೆ ಈ ಶ್ಲೋಕ ಹೇಳುತ್ತೆ, ಸಂಪೂರ್ಣ ಅರ್ಥ ಹೇಳುತ್ತೆ. ಶ್ಲೋಕದಲ್ಲಿ ಯಜ್ಞಸ್ಥ ಕರ್ಮವನ್ನು ಎಂದರೆ ಕೃಷ್ಣನೊಬ್ಬನ ಸುಕೃತಿಯಾಗಿಯೇ ಕರ್ಮ ಮಾಡುವುದು ಅಗತ್ಯವನ್ನು ಇನ್ನೂ ಸೃಷ್ಟಿಯಾಗಿ ಹೇಳಿದೆ. ಯಜ್ಞ ಪುರುಷನಾದ ವಿಷ್ಣುವನ್ನು ಪ್ರಸನ್ನಗೊಳಿಸಲು ನಾವು ಕರ್ಮವನ್ನು ಮಾಡಬೇಕಾದ್ರೆ ಬ್ರಹ್ಮನಲ್ಲಿ ಅಥವಾ ಅಲೌಕಿಕ ವೇದಗಳಲ್ಲಿ ಕರ್ಮ ದಿಕ್ಕನ್ನು ಕಂಡುಕೊಳ್ಳಬೇಕು. ಆದ್ದರಿಂದ ವೇದಗಳು ಕರ್ಮದ ದಿಕ್ಕರ್ಷಣದ ಸಂಗತಿಗಳನ್ನು ವೇದಗಳಲ್ಲಿ ದೀಕ್ಷವಿಲ್ಲದೆ, ಆದ್ದರಿಂದ ವೇದಗಳು ಕರ್ಮದ ಒಂದು ಸಂಹಿತೆಗಳು. ವೇದಗಳು ಅಂದ್ರೆ ವೇದಗಳು ಹೇಳುತ್ತಾರೆ, ನಿಮ್ಮ ಕೆಲಸದಲ್ಲಿ ನಿರಂತರವಾಗಿ ಒಂದು ಹೊಂದಿಕೊಳ್ಳಿ, ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸಿ, ಮತ್ತು ಕೆಲಸದಲ್ಲಿ ನಿರಂತರವಾಗಿ ನಿಮ್ಮ ಜೀವನ ಶೈಲಿಯನ್ನು ರೂಪಿಸ್ಕೊಳ್ಳಿ. ಮತ್ತು ಒಂದು ಜೀವನ ಅಂತ ಬಂದಾಗ ನಾವು ಹೇಳ್ತೀವಿ, ನಾವು ಏನನ್ನಾಗಲಿ ಕೆಲಸ ಮಾಡುವಾಗ ಈ ಥರ ಕೆಲಸ ಮಾಡಬೇಕು, ಆ ಥರ ಕೆಲಸ ಮಾಡಬೇಕಂತ ನಮ್ಮಲ್ಲಿ ಒಂದು ಒಳ್ಳೆ ಅಭಿಪ್ರಾಯ ಇರುತ್ತೆ. ಆದರೆ ಈ ಶ್ಲೋಕ ಹೇಳುತ್ತೆ, ನೀವು ಏನನ್ನಾಗಲಿ ಮಾಡಲಿ, ಒಂದು ಪ್ರಾಮಾಣಿಕತೆವಾಗಿರಲಿ, ಮತ್ತು ಏನನ್ನಾಗಲಿ ಒಂದು ಜೀವನ ಶೈಲಿಯನ್ನು ರೂಪಿಸ್ಕೊಳ್ಳಿ. ಮತ್ತು ಒಂದು ಕೆಲಸ ಅಂತ ಬಂದಾಗ ನಾವು ಮಾಡುವುದು ನಮ್ಮ ಸ್ವಾರ್ಥದಿಂದ ಅನ್ನೋದಕ್ಕೆ ನಾವು ಒಂದು ಶ್ಲೋಕವನ್ನು ತಿಳ್ಕೊಬೇಕಾಗುತ್ತೆ. ಅವರು ಹೇಳ್ತಿದ್ದಾರೆ, ನೀವು ನಿಸ್ವಾರ್ಥದಿಂದ ಮಾಡಿ, ನಿಮ್ಮ ಪ್ರಯೋಜನಗಳು ಒಂದು ಸಮಾಜಕ್ಕೆ ಕೊಡಲಿ, ಮತ್ತು ಸಮಾಜದಲ್ಲಿ ಒಂದು ಪ್ರಯೋಜನಗಳು ಬಂದಾಗ ಅಲ್ಲಿನ ಒಂದು
ನಿಮಗೆ ಒಂದು ಏನನ್ನಾಗ್ಲಿ ಒಳ್ಳೆ ಕೆಲಸ ಮಾಡಿದಾಗ ನಿಮಗೆ ಸಿಗುವ ಮನಃಶಾಂತಿ ಅಲ್ಲಿ ಬೇರೆ ಆಗಿರುತ್ತೆ ಅನ್ನೋದಕ್ಕೆ ಈ ಶ್ಲೋಕನೇ ಕಾರಣ ಆಗಿದೆ. ಒಂದು ಭಗವಂತನು ನಮಗೆ ಹೇಳ್ತಾನೆ, ನೀವು ಒಂದು ನೀರಾಗ್ಲಿ, ಗಾಳಿ ಆಗ್ಲಿ, ಬೆಳೆ ಆಗ್ಲಿ, ಏನನ್ನಾಗ್ಲಿ ಒಂದು ಉದಾಹರಣೆ ಮುಖಾಂತರ ನಿಮಗೆ ಕೊಟ್ಟಿದ್ದಾರೆ. ಯಾವ ತರಪ್ಪ ಅಂದ್ರೆ, ಮಳೆ ಬಂದ್ರೇನೆ ಬೆಳೆ, ಬೆಳೆ ಬಂದ್ರೇನೆ ಆಹಾರ, ಆಹಾರ ಬಂದ್ರೇನೆ ಶಕ್ತಿ ಅನ್ನೋದಕ್ಕೆ ಈ ಶ್ಲೋಕನೇ ಕಾರಣ ಆಗಿದೆ. ಅಂದ್ರೆ ನಾವು ಎಲ್ಲ ತರವನ್ನು ಇವತ್ತು ಮಳೆಗಾಲದಲ್ಲಿ ಮಳೆ ಬಂದರೆ ಮಾತ್ರ ನಮಗೆ ಬೆಳೆ ಬರುತ್ತೆ, ಬೆಳೆ ಬಂದರೆ ಮಾತ್ರ ನಮಗೆ ಆಹಾರ ಸಿಗುತ್ತೆ, ಆಹಾರ ನಾವು ಸೇವಿಸಿದ್ರೇನೆ ನಮಗೆ ಶಕ್ತಿ ಸಿಗುತ್ತೆ. ಅದೇನೆ ನಮಗೆ ವರ ಅಂತ ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಒಂದು ವರ್ಷದಲ್ಲಿ ಇದೇ ತರ, ಇದೇ ನಿಂತವಾಗಿ, ಇದೇ ತಿಂಗಳಲ್ಲಿ, ಇದೇ ವರ್ಷದಲ್ಲಿ ಬರ್ಬೇಕಂತ ಇರುತ್ತೆ. ಅದೇ ರೀತಿಯಾಗಿ ಅದನ್ನ ಸ್ಟೆಪ್ ಬೈ ಮಾಡ್ಕೊಂಡು ಬರ್ತಿರೋವನೇ ಭಗವಂತನೇ. ಅದೇ ಗಾಳಿ ನೀರಕ್ಕೆ ನಾವು ಭಗವಂತನೇ ಪೂಜಿಸ್ಬೇಕಾಗುತ್ತೆ. ನಾವು ದಿನನಿತ್ಯ ಪೂಜೆ ಮಾಡೋದು ಅವಶ್ಯಕತೆ ಇಲ್ಲ. ನಾವು ದಿನನಿತ್ಯವಾಗಿ ಮಾಡೋ ಕೆಲಸವನ್ನೇ ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕವಾಗಿ ಮಾಡಿದರೆ ಅದೇ ಆ ಭಗವಂತನಿಗೆ ಪೂಜೆ ಅನ್ನೋದು ಸಲ್ಲಿಸುತ್ತದೆ ಅನ್ನೋದಕ್ಕೆ ಈ ಶ್ಲೋಕನೇ ಕಾರಣ ಆಗಿತ್ತು. ಮತ್ತು ಈ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಈ ಶ್ಲೋಕ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಶ್ರೀಕೃಷ್ಣ ಪರಮಾತ್ಮನ ಒಂದು ಜಪ ಮಾಡಿ ಮುಕ್ತಾಯಗೊಳಿಸೋಣ. ಬನ್ನಿ ಆ ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ನಮಸ್ಕಾರ.